ನಾನು ಕಳೆದ 3-4 ಸಂಚಿಕೆಗಳಲ್ಲಿ ಸಿಕ್ಕಿದಂತ ಅವಕಾಶದಲ್ಲಿ ನಾನು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನವನ್ನ ನಾನು ಓದ್ತಾ ಬಂದೆ. ಅದೇ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ನಾನು ಈ ದಿವಸವೂ ಕೂಡ ನಿಮಗೆ ಹಲವು ವಿಷಯಗಳನ್ನ ದೇವದೂತರಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ತನ ಒಂದು ಗ್ಲೋರಿಯ ಬಗ್ಗೆ, ಆತನ ಮಹಾ ಶಕ್ತಿಯ ಬಗ್ಗೆ, ಆತನ ಮಹತ್ತರವಾದಂತ ಆ ಒಂದು ಸೃಷ್ಟಿಯ ಬಗ್ಗೆ ಕೂಡ ನಾನು ನಿಮಗೆ ಪರಿಚಯ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದೇವದೂತರ ಶಾಸ್ತ್ರದಲ್ಲಿ ಇದು ಒಂದು ಕೂಡ ಬಹಳ ಪ್ರಮುಖವಾದಂತ ವಿಷಯವಾಗಿರುವುದರಿಂದ ನಾನು ಹೇಳದೆ ಮುಂದೆ ಹೋಗುವಂತಿಲ್ಲ. ಆದ್ರಿಂದ ನೀವೆಲ್ಲರೂ ಆಸಕ್ತಿಯಿಂದ ದಯಮಾಡಿ ಕೇಳಿ. ಮತ್ತು ಒಂದು ಪುಸ್ತಕ ಇದ್ರೆ, ಒಂದು ಪೆನ್ಸಿಲ್ ಪೆನ್ ಇದ್ರೆ ಆ ವಾಕ್ಯಗಳನ್ನ ಬರ್ಕೊಳ್ರಿ. ಹೇಳುವಂತ ವಿಷಯವನ್ನು ಕೂಡ ಒಂದ್ ಕಡೆ ಶಾರ್ಟ್ ಆಗಿ ಬರ್ಕೊಂಡ್ರೆ ನಿಮ್ಗೆ ಬಹಳ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ. ಆ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನೆನೆಸ್ತೇನೆ. ಮುಖ್ಯವಾಗಿ ನಿಮ್ಮಲ್ಲಿ ಎಲ್ಲರೂ ಕೂಡ ಬೈಬಲ್ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಾನು ನಂಬ್ತೇನೆ. ನಾನೀಗ ವಿಷಯಕ್ಕೆ ಬರ್ತೇನೆ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಇಲ್ಲಿ ಬರುವಂತ ವಿಷಯವನ್ನ ನಾನು ಒಂದು 2 ನಿಮಿಷದಲ್ಲಿ ಈ ಹಿಂದೆ ಹೇಳಿದಂತ ವಿಷಯವನ್ನ ನಿಮ್ಗೆ ತಿಳಿಸ್ತೇನೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಪರಲೋಕದಲ್ಲಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವ, ಅಲ್ಲಿ ಹೊಲಸಾದೊಂದು ಸೇರುವಂತಿಲ್ಲ ಅಂತ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ರಲ್ಲಿ ತಿಳಿಸ್ತದೆ. ಪರಲೋಕಕ್ಕೆ ಹೊಲಸಾದದ್ದು ಒಂದು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಮತ್ತೆ ನಾವು ಪತ್ರಿಕೆಗಳಲ್ಲಿ ಓದುವಾಗ ರಕ್ತ ಮಾಂಸವು ಪರಲೋಕಕ್ಕೆ ಸೇರುವುದಿಲ್ಲ ಅಂತ ಹೇಳಿ, ಈ 2 ವಿಷಯಗಳನ್ನ ನೀವು ಗಮನದಲ್ಲಿ ಯಾವಾಗ್ಲೂ ನಿಮ್ಮಲ್ಲಿ ಇಟ್ಟುಕೊಳ್ಳಿ. ಪರಲೋಕಕ್ಕೆ ನೇರವಾಗಿ ಹೋದ್ರು, ಅಲ್ಲಿದ್ದಾರೆ, ಅವರು ಅಲ್ಲಿ ವಾಸ ಮಾಡ್ತಿದ್ದಾರೆ ಎಂಬುದಕ್ಕೆ ಇದು ತಕ್ಕ ಉತ್ತರ ನಿಮಗೆ ಕೊಡ್ತದೆ. ಪರಲೋಕಕ್ಕೆ ರಕ್ತ ಮಾಂಸಧಾರಿಗಳಾಗಿ ಯಾರೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. 2ನೇದಾಗಿ ಹೊಲಸಾದದ್ದೊಂದು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಆದ್ರೂ ನಾವು ಯೋಗನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ 9ನೇ ವಚನದಲ್ಲಿ ಓದುವಂತ ಸಂದರ್ಭದಲ್ಲಿ ಸೈತಾನನು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಂಡ ದೇವದೂತರ ನಡುವೆ, ಅದು ಪರಲೋಕದ ಮಹಾಪರಿಶುದ್ಧವಾದಂತ ಸ್ಥಳ ಅಲ್ಲ. ಪರಲೋಕದ ತಂದೆಯಾದ ದೇವರು ಆಸೀನನಾಗಿ ಇರತಕ್ಕಂತ ಸ್ಥಳವಲ್ಲ. ಅವನು ಕಾಣಿಸಿಕೊಂಡದ್ದು, ದೇವದೂತರು ಕೂಡಿ ಬಂದದ್ದು ಆ ಸಂದರ್ಭದಲ್ಲಿ ಅವನು ಕಾಣಿಸಿಕೊಂಡದ್ದು ಆತನ ಪ್ರಸನ್ನತೆ ಇರತಕ್ಕಂತ ಸ್ಥಳ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸೈತಾನನನ್ನ ಜಗದುತ್ಪತ್ತಿಗೆ ಮೊದಲೇ ಅವನು ಮಾಡಿದ ತಪ್ಪು, ನಾವು ಎಸ್ಕೇಲನ ಪ್ರವಾದನೆಯಲ್ಲಿ ನಾವು ಓದಿದೆವು. ಅದರ ಪ್ರಕಾರ ಅವನು ಮಾಡಿದಂತ ಅವನು ಮಾಡಿದಂತ ಅಹಂಭಾವ, ದೇವರ ಮೇಲೆ ಅವನು ಆಸೀನರಾಗಬೇಕೆಂಬುದಾಗಿ ದುರಾಸೆಯನ್ನ ಅವನು ಹೃದಯದಲ್ಲಿ ಕಲ್ಪಿಸಿಕೊಂಡ್ರಿಂದ ಅವನು ದೊಬ್ಬಲ್ಪಟ್ಟಿದ್ದಾನೆ, ಭೂಲೋಕಕ್ಕೆ ದೊಬ್ಬಲ್ಪಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಎಲ್ಲಿಗೆ ದೊಬ್ಬಲ್ಪಟ್ಟರೂ ಕೂಡ ಅವನಿಗೆ ಸಾಮಾನ್ಯವಾಗಿ ಇದ್ದಂತ ಶಕ್ತಿ ಅವನು ಕಳ್ಕೊಂಡಿರ್ಲಿಲ್ಲ. ಅವನಿಗೆ ಪರಲೋಕದ ದೇವರ ಪ್ರಭೆ ಇರತಕ್ಕಂತ ಸ್ಥಳಕ್ಕೆ, ಆತನ ಪ್ರಸನ್ನತೆಯ ಸ್ಥಳಕ್ಕೆ ಹೋಗಿ ಮತ್ತೆ ಪುನಃ ಭೂಲೋಕಕ್ಕೆ ಬರುವಂತ ಆ ಒಂದು ಅವಕಾಶ ಅವನಿಗೆ ಆವಾಗ ಇತ್ತು. ಹಾಗಾಗಿ ಈಗಲೂ ಕೂಡ ಆತನಿಗೆ ಇದೆ. ಅಂದ್ರೆ ಅವನು ಪರಲೋಕಕ್ಕೆ ಹೋಗಲಾರ, ಅದು ದೇವರ ಪ್ರಸನ್ನತೆಯ ಸ್ಥಳಕ್ಕೆ ಹೋಗಬಹುದು. ನಾವು ಇವತ್ತು ದೇವರ ಪ್ರಸನ್ನತೆಯ ಸ್ಥಳ ಮತ್ತು ದೇವದೂತರು ಮತ್ತು ಮಿಕಾಯೇಲನು ಮತ್ತು ಆತನ ಜೊತೆ ದೇವದೂತರು ಯುದ್ಧ ಮಾಡಿದ ಸ್ಥಳ, ಇದನ್ನ ಸ್ವಲ್ಪ ನಾವು ದೇವರ ವಾಕ್ಯದ ಮೂಲಕ ಕಲಿಯುವುದಕ್ಕೆ ಮುಂದಾಗೋಣ. ಈಗ ನಾನು ನಿಮಗೆ ಹೇಳುವಂತ ವಿಷಯದಲ್ಲಿ ಈ ಪರಲೋಕದಲ್ಲಿ ಯುದ್ಧ ಅಂತ ಹೇಳುವಾಗ ನಾವು ಈ ರೀತಿ ಗ್ರಹಿಸಬಹುದು. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಅವನು ಏನಂತ ಹೇಳಿದಾನೆ? ಸೈತಾನನು ಎಲ್ಲಿ ಇದ್ದಾನೆ? ವಾಯುಮಂಡಲದಲ್ಲಿ ಇದ್ದಾನೆ, ಆಕಾಶದಲ್ಲಿ ಇದ್ದಾನೆ ಎಂಬುದನ್ನ ನಮಗೆ ಎಫೆಸ 6:12 ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ದಯಮಾಡಿ ಯಾರು ವಾಕ್ಯ ಸಿಕ್ಕಿದ್ರೆ ಅದು ಓದಿ ನನಗೆ ಸಹಾಯ ಮಾಡಿ. ನಿಮಿಷ ವಾಕ್ಯ ಓದ್ತೀನಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಈಗ ಆಕಾಶದಲ್ಲಿರುವ ದುರಾತ್ಮಗಳ ಸೈನ್ಯ ಅಂತ ಹೇಳಿದರೆ
ನಾವು ಯೂದನ ಪತ್ರಿಕೆಯನ್ನ ನಾವು 9ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ, ಯೂದನ ಪತ್ರಿಕೆ 9ನೇ ವಚನವನ್ನ ನಾವು ಓದುವಾಗ ಅಲ್ಲಿ 2 ಬಗೆಯ ಯೂದತರಲ್ಲಿ ಒಂದು ಬಗೆಯ ಈ ಈ ಈ ದೇವದೂತರ ಬಗ್ಗೆ ತಿಳಿಸ್ತಾನೆ. ಹೇಗಂತ ಹೇಳಿದ್ರೆ, ಈ ಈ ಸೈತಾನನು ದೊಬ್ಬಲ್ಪಡುವಂತ ಸಂದರ್ಭದಲ್ಲಿ 3/1 ಭಾಗ ದೇವದೂತರನ್ನು ಕೂಡ ಆತನು ಸೆಳೆಕೊಂಡಿದ್ದಾನೆ. ಹೇಗೆ ಅಂತ ಹೇಳಿದರೆ, ಈ ಸೈತಾನನನ್ನ ಹಿಂಬಾಲಿಸುವಂತ ದೇವದೂತರು ಅವನೊಟ್ಟಿಗೆ ಇದ್ದುದು ಎಂಬುದಾಗಿ ವಾಕ್ಯದ ಮೂಲಕ ನಾವು ಅರ್ಥಕೊಳ್ಳಬಹುದು. ಅದಕ್ಕೆ ವಾದ ವಿವಾದಗಳು ಎಷ್ಟೇ ಇದ್ರು ಅದ್ರ ಪರವಾಗಿಲ್ಲ, ನಾವು ಆ ರೀತಿಯಲ್ಲಿ ಗ್ರಹಿಸಿಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ. ಈ 1/3 ಭಾಗ ಲಕ್ಷೋಪಲಕ್ಷ ಕೋಟ್ಯಾಂತರ ಕೋಟಿ ಆ ದೇವದೂತರ ಸೈನ್ಯದಲ್ಲಿ 1/3 ಭಾಗವನ್ನ ಸೈತಾನನು ಸೆಳೆಕೊಂಡನು. ಅವನ ಜೊತೆಯಲ್ಲಿ 1/3 ಭಾಗ ಯಾರು ಬಂದರೋ ಅವರಲ್ಲಿ ಒಂದಷ್ಟು ಭಾಗ ಎಲ್ಲಿ ಇದ್ದಾರೆ? ಯಾತನೆಯ ಸ್ಥಳದಲ್ಲಿ, ಪರಲೋಕದಲ್ಲಿ, ನರಕ ಅಲ್ಲ, ಅದು ಯಾತನೆಯ ಸ್ಥಳದಲ್ಲಿ, ಕತ್ತಲೆಯ ಸ್ಥಳದಲ್ಲಿ ದೇವರು ಅವರಿಗೆ ಬೇಡಿಯನ್ನ ಹಾಕಿ ಮುಂದೆ ಆಗತಕ್ಕಂಥ ನ್ಯಾಯ ತೀರ್ಪಿಗೆ ಅವರು ರಿಸರ್ವ್ ಮಾಡಿ ಅಲ್ಲಿ ಕೂಡಿ ಹಾಕಿದ್ದಾನೆ. ಇನ್ನೊಂದಷ್ಟು ಜನ ದೇವದೂತರು, ಈ ಮಾತನ್ನ ಕೇಳಿ ಬಂದಂತ ದೇವದೂತರು ಏನಿದೆ ಅಂತ ಹೇಳಿದ್ರೆ, ಅವರು ಆಕಾಶ ಮಂಡಲದಲ್ಲಿ ಸೈತಾನನೊಂದಿಗೆ ಇದ್ದಾರೆ. ಇದನ್ನೇ ಈ ದೆವ್ವಗಳ ಶಾಸ್ತ್ರ ಎಂಬುದಾಗಿ ನಾವು ಅಧ್ಯಯನ ಮಾಡ್ತೇವೆ. ದೆವ್ವಗಳು ಯಾವುದು ಅಂತ ಹೇಳಿದ್ರೆ ಇವರೇ. ಸತ್ತವರು ದೆವ್ವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯೂದನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಅವನು ದೆವ್ವವಾಗಿ ಬರ್ತಾನೆ ಎಂಬುದು ಸುಳ್ಳು. ಯಾರು ದಯಮಾಡಿ ಅದನ್ನ ನಂಬಬೇಡ್ರಿ. ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಒಂದು ದುರಾತ್ಮಗಳ ಒಂದು ಪ್ರೇರೇಪಣೆ ಇರ್ತದೆ. ಅದು ಸುಳ್ಳು ಎಂಬುದಾಗಿ ನಾನು ಹೇಳುವುದಿಲ್ಲ. ಆ ದುರಾತ್ಮಗಳ ಪ್ರೇರೇಪಣೆ ಯಾರಿಂದ ಆಗ್ತದೆ ಅಂತ ಹೇಳಿದ್ರೆ, ಈ ಸೈತಾನನ ದೂತರಿಂದಲೇ ಆಗುವಂತದ್ದು. ಆ ದುರಾತ್ಮಗಳು ಮನುಷ್ಯನಲ್ಲಿ ಹೋಗ್ತವೆ. ಅದು ಕ್ರೈಸ್ತರಲ್ಲೂ ಹೋಗ್ತದೆ, ಅನ್ಯರಲ್ಲೂ ಹೋಗ್ತದೆ. ಯಾವಾಗ ಹೋಗ್ತದೆ ಅಂತ ಹೇಳಿದ್ರೆ, ಅವರಿಗೆ ವಾಸಸ್ಥಾನವನ್ನ ಆ ಮನುಷ್ಯ, ಆ ಸ್ತ್ರೀ ಕೊಟ್ಟಂತ ಸಂದರ್ಭದಲ್ಲಿ ಅದು ಸ್ಥಳವನ್ನ ನೋಡಿ ಅದು ಹೋಗ್ತದೆ. ವಾಸಸ್ಥಾನವನ್ನ ಕೊಡುವುದು ಅಂತ ಹೇಳಿದ್ರೆ, ವಿಗ್ರಹ ಆರಾಧನೆಯನ್ನ ಮೈಗೂಡಿಸಿಕೊಂಡಂತ ಕ್ರೈಸ್ತರಲ್ಲಿಯೂ ಅನ್ಯರಲ್ಲಿಯೂ ಅದು ಬಂದು ಕಾರ್ಯ ಮಾಡುವುದನ್ನ ನಾವು ಗಮನಿಸಬಹುದು. ಅದು ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಕೆಲವು ಉತ್ತರಗಳನ್ನ ಕೊಡುವುದನ್ನ ನಾವು ಗಮನಿಸಿದಾಗ, ಅಂದ್ರೆ ಕೆಲವು ಇನ್ಸಿಡೆಂಟ್ ಗಳನ್ನ, ಯಾರೋ ಸತ್ತೋಗಿರೋ ಇನ್ಸಿಡೆಂಟ್ ಗಳನ್ನ ಆ ದೆವ್ವಗಳು ಆ ಮನುಷ್ಯನ ಮುಖಾಂತರ ಮಾತನಾಡ್ತವೆ. ಅದು ನಿಜ ಸಂಗತಿ. ಆ ಮಾತನಾಡುವಾಗ ಆ ಕೆಲವು ವಿಷಯಗಳನ್ನ ಹೇಳುವಂತ ಸಂದರ್ಭದಲ್ಲಿ ಅವ್ರು ಏನು ಗ್ರಹಿಸ್ಕೊಳ್ಬಹುದು ನಾವು? ಓಹೋ, ಈ ಸತ್ತವನು ಇಂಥ ಕಡೆ ಸತ್ತಿದ್ದವನು, ಅವನ ಆತ್ಮವೇ ಇಲ್ಲಿ ಬಂದ್ಬಿಟ್ಟಿದೆ ಅಂತ. ಕೆಲವರು ನನ್ನ ಹತ್ರ ಮಾತಾಡಿದವರು, ಕೆಲವರು ಹೇಳಿದ್ರು ಅವರ ತಂದೆಯ ಆತ್ಮವೇ ಬಂದಿತ್ತು ತನ್ನ ಮಗಳ ಮೇಲೆ ಎಂಬುದನ್ನು ನಾನು ಕೇಳಲ್ಪಟ್ಟಿದ್ದೇನೆ. ಆದರೆ ಅದು ಅವರ ತಂದೆಯ ಆತ್ಮ ಅಲ್ಲ. ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಸತ್ತವರಿಗೆ 2 ನ್ಯಾಯ ತೀರ್ಪಿದೆ. ಒಂದು ನಿತ್ಯ ಜೀವಕ್ಕೆ ಹೋಗ್ತಾನೆ, ಮತ್ತೊಂದು ದಂಡನೆಗೆ ಹೋಗ್ತಾನೆ. ಅಂದ್ರೆ ಅವನು ಕಗ್ಗತ್ತಲೆಯ ಜಾಗಕ್ಕೆ ಅವನು ದೊಬ್ಬಲ್ಪಡ್ತಾನೆ, ಅವನು ಹೊರಟೋಗ್ತಾನೆ. ಈ 2 ಜಾಗಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಬರಲು ಸಾಧ್ಯವಿಲ್ಲ ಎಂಬುದಾಗಿ ಆ ವಾಕ್ಯ ಭಾಗ ನಮಗೆ ತಿಳಿಸ್ತದೆ. ಯಾರು ಅಲ್ಲಿಗೆ ಹೋಗಲಾರರು ಮತ್ತೆ ಯಾರು ಅಲ್ಲಿಂದ ಬರಲಾರರು ಎಂಬುದಾಗಿ ತಿಳಿಸ್ತದೆ. ಒಂದು ಸತಿ ಒಬ್ಬ ಮನುಷ್ಯ ಅಲ್ಲಿಗೆ ಆತ್ಮ ಹೋದ ಮೇಲೆ ಅದು ವಾಪಸ್ ಬರುವಂತ ನಿರೀಕ್ಷೆ ಇಲ್ಲ, ಅದು ಸಾಧ್ಯವಿಲ್ಲ. ಬಂದಂತೆ ನಟನೆ ಮಾಡಿ ನಮ್ಮನ್ನ ಮೋಸಕ್ಕೆ ತಳ್ಳುವಂತವು ಈ ದುರಾತ್ಮಗಳು. ಇದನ್ನ ನೀವು ಬರೆದು ಇಟ್ಕೊಳ್ಳಿ. ದಯಮಾಡಿ ಎಲ್ಲೂ ಮೋಸ ಹೋಗಬೇಡ್ರಿ ಅಂತ ಹೇಳಿದ್ರೆ, ಈ ದೆವ್ವ ಬಿಡಿಸುವವರು, ಕಾಯಿಲೆ ವಾಸಿ ಮಾಡುವವರು ಎಲ್ಲಾ ಕಡೆ ತುಂಬಾ ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ನೀವು ಎಷ್ಟೋ ಜನ ಕ್ರೈಸ್ತರು ಮದ್ವೆ ಮಾಡ್ಬೇಕಾದ್ರೆ ಒಂದು ಹೆಣ್ಣನ್ ನೋಡಿದಾಗ, ಒಂದು ಗಂಡನ್ ನೋಡಿದಾಗ ಇಂಥ ಜನಗಳ ಹತ್ರ ಹೋಗ್ತಾರೆ. ಹೋಗಿ, ನಾವು ಇಂಥ ಕಡೆ ಹುಡುಗಿ ನೋಡಿದ್ದೇವೆ, ಇಂಥ ಕಡೆ ಹುಡುಗನ್ ನೋಡಿದ್ದೇವೆ, ನೀವು ಪ್ರಾರ್ಥನೆ ಮಾಡಿ ದೇವರ ಚಿತ್ತವನ್ನ ತಿಳಿಸಿ ಅಂತ ಹೇಳಿದಾಗ ಅವರು ಪ್ರಾರ್ಥನೆ ಮಾಡಿ ಒಂದಷ್ಟು ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ, ಯಾಕೋ ಇದ್ರಲ್ಲಿ ದೇವರ ಚಿತ್ತ ಇಲ್ಲ, ನೀವು ಹುಷಾರಾಗಿರಿ ಅಂತ ಹೇಳಿ ಆತ್ಮನಲ್ಲಿ ಹೇಳ್ತಾ ಇದ್ದಾನೆ ಅಂತ ಈ ರೀತಿ ಸುಳ್ಳು ಪುಳ್ಳು ಹೇಳಿ ಆಗುವಂತ ಮದುವೆಯನ್ನ ಮುರಿಯುವಂತದ್ದನ್ನ ನಾವು ಗಮನಿಸಿದ್ದೇವೆ. ನಿಮಗೂ ಆ ಅನುಭವಗಳು ಆಗಿರಬಹುದು ಅಂತ ನಾನು ನೆನೆಸ್ತೇನೆ. ಈಗ ಆ ವಿಷಯ ಬಿಡೋಣ, ನಾವು ಇಲ್ಲಿಗೆ ಬರೋಣ. ಆಕಾಶ ಮಂಡಲದ ವಿಷಯಕ್ಕೆ ನಾವು ಬರೋಣ. ಈ ಆಕಾಶ ಮಂಡಲ ನಾನು ಮೊದಲು ಇದನ್ನ ವಿವರಣೆ ಮಾಡೋದಕ್ಕೆ ಆಯ್ದುಕೊಂಡಂತ ಭಾಗ, ದೇವರು ನನಗೆ ತನ್ನ ಭಕ್ತರ ಮೂಲಕ ನನಗೆ ಕೊಟ್ಟಂತ ಒಂದು ವಾಕ್ಯ ಭಾಗ, ಈ ಭೂಮಿಯನ್ನೇ
ತನ್ನ ದೇವಾಲಯವಾಗಿ, ತನ್ನ ಆಲಯವಾಗಿ ಪರಿವರ್ತನೆಯನ್ನ ಮಾಡಿದನು. ಯಾವಾಗ? ಜಗದುತ್ಪತ್ತಿ ಮೊದಲೇ ಮಾಡಿದ್ದಾನೆ. ಆದರೆ ಆ ಆಲಯದ ಮುಂದೆ ಇರತಕ್ಕಂತ ಯಜ್ಞವೇದಿಯಲ್ಲಿ ಆತನು ಮಾಡಿದಂತ ಯಜ್ಞ ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನು. ಹೇಗೆ ನಾವು ಇದನ್ನ ಗ್ರಹಿಸಿಕೊಳ್ಳಬಹುದು? ನೋಡಿ, ನಾವು ವಿಮೋಚನ ಕಾಂಡ 40ನೇ ಅಧ್ಯಾಯ 20-43 ಓದುವಾಗ ಈ ಈ ದೇವರ ಆಲಯದ ಒಂದು ವಿನ್ಯಾಸವನ್ನ ನಾವು ಅಲ್ಲಿ ಓದ್ತೇವೆ. ಅದು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಮೋಶೆಗೆ ದೇವರು ಕೊಟ್ಟಂತ ಪ್ಲಾನಿಂಗ್, ಅದು ಹೊರಾಂಗಣ ಇರ್ತದೆ. ಹೊರಾಂಗಣದಲ್ಲಿ ಅದು ಹೋಗುವಾಗ, ಒಳಗಡೆ ಹೋಗುವಾಗ ಫಸ್ಟ್ ತಾಮ್ರದ ಯಜ್ಞವೇದಿ ಇಡಲಾಗಿದೆ. ಅನಂತರ ಇನ್ನು ಮುಂದೆ ಹೋಗುವಾಗ ಗಂಗಾಳ ಇಡಲಾಗಿದೆ. ಇನ್ನು ಸ್ವಲ್ಪ ಹೋಗುವಾಗ ಆ ಪರಿಶುದ್ಧ ಸ್ಥಳಕ್ಕೆ ಹೋಗತಕ್ಕಂತ ತೆರೆ ಇದೆ ಅಲ್ಲಿ. ನೀವು ಗಮನಿಸ್ರಿ, ಈ ಈ ಈ ದೇವಾಲಯದ ವಿನ್ಯಾಸ ದೇವರು ಕೊಟ್ಟದ್ದನ್ನ ನೀವು ಎಲ್ಲಿಗೆ ಹೋಲಿಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಭೂಲೋಕಕ್ಕೂ ಭೂಲೋಕದ ಮುಂದೆ ಇರತಕ್ಕಂತ ಆ ಆಕಾಶಗಳ ನಡುವೆ ದಾಟಿ ಹೋದಂತ ಕರ್ತನಾದ ಯೇಸು ಕ್ರಿಸ್ತನು ದಾಟಿ ಹೋದ ಆ ಸ್ಥಳಗಳಿಗೂ ದಾಟಿ ಹೋಗಿ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಆತನು ಸೇರಿದಂತ ಪರಲೋಕ ಸಂಸ್ಥಾನಕ್ಕೂ ನೀವು ಹೋಲಿಕೆ ಮಾಡ್ತಾ ಹೋಗ್ಬೇಕು. ಇವಾಗ ಅದನ್ನ ನಾವು ಆ ಹೋಲಿಕೆಯನ್ನ ನಿಮಗೆ ಮಾಡ್ತೇನೆ. ಈಗ ನಮಗೆ ನಾನು ತಿಳಿಸ್ತೇನೆ. ದೇವರು ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಶಕ್ತಿ ನಿಮಗೆ ತಿಳಿಸ್ತೇನೆ. ದಯಮಾಡಿ ಅದನ್ನ ಅರ್ಥೈಸ್ಕೊಳ್ತೀರಿ. ನೀವು ಅರ್ಥ ಆಗ್ತದೆ, ನೀವು ಗಮನಿಸ್ಬೇಕಷ್ಟೇ. ದೇವಾಲಯ ಹೊರಾಂಗಣವನ್ನ ಮತ್ತು ಯಜ್ಞವೇದಿಯನ್ನ ದೇವರು ಆ ಒಳಗಡೆ ವಿಮೋಚನ ಕಾಂಡದಲ್ಲಿ ಕೊಟ್ಟಂತ ಆ ಪ್ಲಾನಿಂಗ್ ಅಲ್ಲಿ ಅದು ಮೂಲಕ ಮಾಡಿಸಿದ್ದನ್ನ ತಾನು ಒಂದು ಕಾರ್ಯವನ್ನು ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಈ ಪಾಪಿ ಮನುಷ್ಯನನ್ನ ಆತನ ಪಾಪದಿಂದ ಬಿಟ್ಟು ತನ್ನ ಬಳಿಗೆ ಕರೆದುಕೊಳ್ಳೋದಕ್ಕೋಸ್ಕರ ತಾನು ಜಗದುತ್ಪತ್ತಿಗೆ ಮೊದಲೇ ಯೋಜನೆಯನ್ನ ಸಿದ್ಧಪಡಿಸಿದಂತ ರಕ್ಷಣಾ ಯೋಜನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಭೂಮಿಯನ್ನೇ ಅವನು ದೇವಾಲಯವಾಗಿ ಮಾರ್ಪಡಿಸಿದ್ದಾನೆ. ಈ ಭೂಮಿ ಆ ದೇವಾಲಯದ ಆ ಪ್ಲಾನಿಂಗ್ ಪ್ರಕಾರ ಅದು ಮಾರ್ಪಾಟಾಗಿದೆ, ಮತ್ತು ಅದು ಸೃಷ್ಟಿಯು ಕೂಡ ಅದೇ ರೀತಿ ಆಗಿದೆ. ನೀವು ಗಮನಿಸಿರಿ, ನೀವು ಈ 2 ಕೊರಿಂಥ 12ನೇ ಅಧ್ಯಾಯ 2ನೇ ವಚನ, 2 ಕೊರಿಂಥ 12ನೇ ಅಧ್ಯಾಯ 2ನೇ ವಚನ ದಯಮಾಡಿ ಹೋದ್ರಿ. 12 ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹ ರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೆ, ದೇವರೇ ಬಲ್ಲನು. ಸರಿ, ಈಗ ಇದು ಪೌಲನ ಸಾಕ್ಷಿ. ಒಬ್ಬ ಮನುಷ್ಯನು, ದೇವರಲ್ಲಿರುವ ಒಬ್ಬ ಮನುಷ್ಯನು ಅಂತ ಹೇಳುವಾಗ ಪೌಲನು ಪೌಲನ ಶೈಲಿಯನ್ನ ನೀವು ಗಮನಿಸಿ. ಅವನು ಎಲ್ಲಿಯೂ ತನ್ನನ್ನ ದೇವರ ಮುಂದೆ ಕೊಚ್ಚಿಕೊಳ್ಳುವುದಿಲ್ಲ, ಮತ್ತೆ ಯಾವ ವಿಶ್ವಾಸಿಯನ್ನು ನರಕಕ್ಕೆ ಹೋಗ್ತೀಯ ಅಂತ ಹೇಳುವುದಿಲ್ಲ. ಅವನ ಪತ್ರಿಕೆಯ ಶೈಲಿಯನ್ನ ನೀವು ಓದುವಾಗ ನೋಡ್ರಿ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯುವಾಗ, ಕರ್ತನು ಮಧ್ಯಾಕಾಶಕ್ಕೆ ಮೇಘಗಳನ್ನೇ ಬರುವಾಗ ನೀವು ಎಲ್ಲರೂ ಎತ್ತಲ್ಪಡ್ತೇವೆ ಅಲ್ಲಿಗೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು ಅಂದ್ರೆ, ನೀವು ಅಂತ ಹೇಳುವಾಗ ಕೊರಿಂಥ ಸಭೆಯಲ್ಲಿ ನಾವು ಕೊರಿಂಥ ಸಭೆಯನ್ನ ನಾವು ಗಮನಿಸುವಾಗ ಬಹಳ 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 ಅಡ್ಡದಾರಿ ಹಿಡಿದಂತ ಕ್ರೈಸ್ತರೇ ಅಲ್ಲಿ ಬಹಳ ಇದ್ದದ್ದು. ನೀವು ಗಮನಿಸ್ತಾ ಹೋಗ್ರಿ, ನೀವು ಅನೇಕ ನ್ಯೂನತೆಗಳನ್ನ ಅಲ್ಲಿ ಬರೀತಾನೆ. ಒಬ್ಬ ಅಪ್ಪನ ಹೆಂಡತಿಯನ್ನೇ ಇಟ್ಕೊಂಡಿದ್ದಾನೆ. ಇನ್ನೊಂದು ಕಡೆ ಹೋಗುವಾಗ ಇನ್ನೊಂದು ದೇವ ದೂಷಣೆಯ ಬಹಳ, ಇನ್ನೊಂದು ಕಡೆ ಪಾರ್ಟಿ, ನಾವು ಅಪೊಸ್ತಲನವನು, ನಾನು ಇವನು ಆ ಕಡೆಯವನು, ನಾನು ಯೇಸು ಕ್ರಿಸ್ತನವನು, ಈ ರೀತಿ ಪಾರ್ಟಿ ಫೀಲಿಂಗ್ಸು, ಮತ್ತೆ ವಿರೋಧ. ಮತ್ತೆ ಅವರು ಯಹೂದ್ಯ ಕ್ರೈಸ್ತರು ಅನ್ಯ ಕ್ರೈಸ್ತರನ್ನ ಸೇರಿಸ್ಕೊಳ್ತಿರ್ಲಿಲ್ಲ ಅವರು. ಇದೆಲ್ಲ ಬಹಳ ಇತ್ತು. ಮತ್ತೆ ಪೌಲನಿಗೆ ಭಯಂಕರವಾದಂತ ವಿರೋಧಗಳನ್ನ ವ್ಯಕ್ತಪಡಿಸ್ತಿದ್ರು. ಆದ್ರೂ ಕೂಡ ಅವನು ಕೊಡುವಂತ ಸಾಕ್ಷಿ ಏನು, ಕರ್ತರು ಬರುವಾಗ ನೀವೆಲ್ಲ ಎತ್ತಲ್ಪಡಬೇಕು ಅಂತ. ಅದೇ ರೀತಿಯಲ್ಲಿ ಅವನು ಬಹಳ ತಗ್ಗುವಿಕೆಯಿಂದ ಮಾತಾಡ್ತಾನೆ. ಬಟ್ ಶೈಲಿ ಬಹಳವಾಗಿ ಅದು ಒಂಥರ ಹಾರ್ಡ್ ಆಗಿದೆ. ಏನಂತ ಹೇಳಿದ್ರೆ, ನಿಮ್ಗೆ ಕ್ರಿಸ್ತನಿಂದ ಕೃಪೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನೀವು ಆಧಾರಕ್ಕೆ ಹುಟ್ಟಿದವರು. ಇದು ಈ ಲೋಕ ಭಾಷೆಯಲ್ಲಿ ಹೇಳುವಾಗ ಏನಪ್ಪ ಬೈಬಲ್ ಅಲ್ಲಿ ಈ ವರ್ಡ್ ಬರೀತಾ ಬಹಳ ನಾವು ಆ ತರ ಅನ್ನಕೊಳ್ಳುವಂತಿಲ್ಲ.
ಆ ಭಾಷೆಯ ಶೈಲಿ ಉಪಯೋಗಿಸದೇ ಇದ್ರೆ ನಮಗೆ ಆ ವಾಕ್ಯ ಅರ್ಥ ಆಗುವುದಿಲ್ಲ. ಆ ರೀತಿ ಅವನು ತನ್ನ ಪ್ರಯೋಗವನ್ನ ಆ ಪತ್ರಿಕೆಗಳಲ್ಲಿ ಮಾಡಿದ್ದಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಮೂರನೇ ಆಕಾಶಕ್ಕೆ, ಒಂದನೇ ಆಕಾಶ, ಎರಡನೇ ಆಕಾಶ, ಮೂರನೇ ಆಕಾಶ ಅಂತ ಹೇಳುವಾಗ ಅದು ಮಹಾ ಪವಿತ್ರವಾದ ಸ್ಥಳವನ್ನ ಸೂಚಿಸುವ ಸ್ಥಳಕ್ಕೆ ಅವನು ಒಯ್ಯಲ್ಪಟ್ಟಿದ್ದಾನೆ. ಆದ್ರೆ ಒಳಗಡೆ ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವನು ದೇಹ ಸ್ವರೂಪಿಯಾಗಿಯೋ ಅಥವಾ ಆತ್ಮ ಸ್ವರೂಪಿಯಾಗಿ ಎತ್ತಲ್ಪಟ್ಟಿದ್ದಾನೋ ಅದಕ್ಕೆ ಗೊತ್ತಿಲ್ಲ. ಅದು ಕರ್ತನಾದ ಯೇಸು ಕ್ರಿಸ್ತನ ಆತ್ಮ ಅವನನ್ನ ಅಲ್ಲಿವರೆಗೆ ತೆಗೆದುಕೊಂಡು ಹೋಗಿರೋದನ್ನ ಅವನು ತಿಳಿಸ್ತಾನೆ. ಅಂದ್ರೆ ಈಗ ಈ ವಾಕ್ಯದ ಪ್ರಕಾರ ನಮಗೆ 3 ಆಕಾಶಗಳು ಇವೆ ಎಂಬುದು ಅದು ಕನ್ಫರ್ಮ್ ಆಗುತ್ತೆ. ಕೆಲವರು 7 ಆಕಾಶಗಳು ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂತ ನನಗೆ ಸಿಕ್ಕಿಲ್ಲ. ನಾನು ಓದಿದಾಗ ನನಗೆ ಅಂತೂ ಸಿಕ್ಕಿಲ್ಲ. ಬಟ್ ಅದು 3 ಆಕಾಶ ಅಂತ ಹೇಳಿ ದೇವರ ವಾಕ್ಯ ತಿಳಿಸ್ತದೆ. ಇಲ್ಲಿ ನೀವು ದೇವಾಲಯವನ್ನ ನೋಡ್ರಿ, ಅಂಗಳ, ಹೊರಾಂಗಣ, ಹೊರಾಂಗಣದಲ್ಲಿ ಅದಾದ ನಂತರ ಪರಿಶುದ್ಧ ಸ್ಥಳ, ಅದಾದ ನಂತರ ಮಹಾಪರಿಶುದ್ಧ ಸ್ಥಳ, ಮೂರನೇ ಆಕಾಶ. ಈ ಈ ಈ ಹೋಲಿಕೆಯನ್ನ ನೀವು ಮನಸ್ಸಿನಲ್ಲಿ ಮಾಡ್ಕೊಳ್ರಿ. ಇವಾಗ ಆ ಆ ಹೊರಾಂಗಣ ಅಥವಾ ಅನ್ಯ ಜನರು, ಎಲ್ಲಾ ಜನರು ಸೇರಿ ಬರ್ತಕ್ಕಂತ ಆ ಸ್ಥಳ, ಯಜ್ಞವನ್ನ ಅರ್ಪಿಸ್ತಕ್ಕಂತ ಸೇರಿ ಬರ್ತಕ್ಕಂತ ಆ ಸ್ಥಳ ಆ ದೇವಾಲಯದ ಹೊರಾಂಗಣವೇ. ಅಂದ್ರೆ ಅದು ಒಂದು ಕಾಂಪೌಂಡಿನ ಒಳಗಡೆ ಇರ್ತಕ್ಕಂತ ಒಂದು ಭಾಗ, ಸ್ಥಳ. ಆ ಸ್ಥಳವನ್ನ ದೇವರು ಯಾವ ರೀತಿ ಮಾಡಿದಾನೆ ಅಂದ್ರೆ ಈ ಭೂಲೋಕವನ್ನಾಗಿ ಮಾರ್ಪಡಿಸ್ತಾನೆ. ಈ ಭೂಲೋಕವನ್ನೇ ದೇವಾಲಯದ ಮುಂದೆ ಇರ್ತಕ್ಕಂತ ಸ್ಥಳವಾಗಿ ಆತನು ಮಾರ್ಪಡಿಸಿ ತನ್ನ ಮಗನನ್ನ ಯಜ್ಞ ಕೊಡ್ಬೇಕು. ಅಂದ್ರೆ ಭೂಲೋಕದಲ್ಲಿ ಒಂದು ಯಜ್ಞ ವೇದಿಯನ್ನೇ, ಈ ಭೂಲೋಕವನ್ನೇ ಯಜ್ಞ ವೇದಿಯನ್ನಾಗಿ ಮಾಡಿದ್ದಾನೆ. ಇದರಿಂದಲೇ ಭಕ್ತರು ಕೆಲವರು ಹೇಳ್ತಾರೆ, ಈ ವಾಕ್ಯವನ್ನ ನಾವು ಗಮನಿಸುವಾಗ ಈ ಲೋಕವನ್ನ, ಈ ಭೂಲೋಕವನ್ನ ದೇವಾಲಯ ಎಂಬುದಾಗಿ ಅವನು ಪರಿವರ್ತನೆ ಮಾಡಿದ್ದಾನೆ ಆ ಒಂದು ಸಂದರ್ಭದಲ್ಲಿ ಎಂಬುದನ್ನ ಅವರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ನೀವು ಅನಂತರ ಈ ಭೂಲೋಕ ಆದ್ಮೇಲೆ ಆ ಯಜ್ಞವೇದಿ ಇತ್ತು. ಆ ಯಜ್ಞವೇದಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು ಆ ದಿವಸ ನಮ್ಮ ಪಾಪಗಳ ಪ್ರಾಯಶ್ಚಿತ್ತ ಯಜ್ಞವಾಗಿ ಅಲ್ಲಿ ಬಲಿಯನ್ನು ಅರ್ಪಿಸಿದನು. ನಾವು ಬಲಿ ಅರ್ಪಿಸಿದಂತ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾರ್ಗಗಳನ್ನು ಕೂಡ ದೇವರು ಅಲ್ಲಿ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಆ ರಕ್ತವನ್ನ, ತನ್ನ ಮಗನ ರಕ್ತವನ್ನ ತೆಗೆದು ಆ ಬಲಿಪೀಠದ ಸುತ್ತಲೂ ಅದನ್ನ ಹಾಕಿದ್ದಾನೆ, ಎರಚಿದ್ದಾನೆ. ಈ ಭೂಲೋಕದಲ್ಲಿ ತನ್ನ ಕರ್ತನಾದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಜಜ್ಜಿದಂತ ಸಂದರ್ಭದಲ್ಲಿ ಆತನ ದೇಹದಿಂದ ಹರಿದಂತ ಪವಿತ್ರವಾದ ರಕ್ತವನ್ನ ಈ ಭೂಲೋಕದ ಬಲಿಪೀಠ, ಈ ಭೂಲೋಕದ ಬಲಿಪೀಠವನ್ನಾಗಿ ಮಾರ್ಪಡಿಸಿ ಈ ಲೋಕಕ್ಕೆಲ್ಲ ಆತನು ಸಿಂಪಡಿಸಿದ್ದಾನೆ, ಅದನ್ನ ಹಾಕಿದ್ದಾನೆ, ಚೆಲ್ಲಿದ್ದಾನೆ. ಆತನ ರಕ್ತ ನಾವು ನೆನೆಸ್ತೇವೆ ಕೆಲವು, ನಿನ್ನ ರಕ್ತ ನನ್ನ ಶುದ್ಧಿ ಹೇಗೆ ಮಾಡ್ತು? ಇದು ಈ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ನನ್ನ ನಿವಾಸಕ್ಕೆ ಒಂದು ಮನೆ ಮಾಡಿ ನಿನ್ ದೇವಾಲಯವನ್ನು ಕಟ್ಟು ಅಂತ ಹೇಳ್ದ ಅಂತಂದ್ರೆ, ನಾನು ಅಲ್ಲಿ ಕೂತ್ಕೊಂಡು ಯಜ್ಞ ಅರ್ಪಿಸ್ ತಕೊಂಡು, ನಾನು ಏನೋ ಒಂದು ದರ್ಶನ ಕೊಟ್ಕೊಂಡು ಈ ಧರ್ಮಶಾಸ್ತ್ರಗಳನ್ನ ಹೇಳ್ಕೊಂಡು ದೇವರಿಗೆ ಆತನ ಇಸ್ರಾಯೇಲರಿಗೆ ಕಟ್ಟಲೆಗಳನ್ನ ಕೊಡ್ಕೊಂಡು ಕೂತ್ಕೊಳ್ಳಿಕ್ಕಲ್ಲ. ಮುಂದೆ ತಾನು ಈ ರೀತಿಯಲ್ಲಿ ಬದಲಾಯಿಸ್ತಾನೆ. ಈ ಒಂದು ಯೋಜನೆ ಜಗದುತ್ಪತ್ತಿಗೆ ಮೊದಲೇ ಮಾಡಿಟ್ಟಿದ್ದಾನೆ. ಅದನ್ನ ಸಾದರಪಡಿಸುವುದಕ್ಕೋಸ್ಕರವೇ ಈ ದೇವಾಲಯವನ್ನ ಆತನು ಆ ಪ್ಯಾಟರ್ನ್ ಅಲ್ಲಿ ಅದನ್ನ ಕಟ್ಟಿಸಿದಾನೆ. ಅದೇ ಸೇಮ್ ಪ್ಯಾಟರ್ನ್ ಈ ಲೋಕವನ್ನ ಪರಿವರ್ತನೆ ಮಾಡ್ತಾನೆ. ಅದ್ರಲ್ಲಿ ಏನ್ ಮಾಡಿದ್ದಾನೆ? ಅಂಗಳದಲ್ಲಿ ಬಲಿಪೀಠವನ್ನ ಇಟ್ಟಿದ್ದಾನೆ. ಈ ಬಲಿಪೀಠದಲ್ಲಿ ಬಲಿಯ ಬರೆಸಿದಂತ ಯಜ್ಞ ವೇದಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಬಲಿ ಕೊಟ್ಟಿದ್ದಾನೆ ಕರ್ತನು, ನಮ್ಮ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ. ನಂತರ ನಾವು ಸ್ವಲ್ಪ ಮುಂದೆ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ಇಬ್ರಿಯ 4:14 ದಯಮಾಡಿ ಓದಿ ಯಾರಾದ್ರು. ಅಕ್ಕ ನೀವು ಓದಬಹುದು. ಒಬ್ರು ಇಬ್ರಿಯ 4:14, ಇನ್ನೊಬ್ರು ಇಬ್ರಿಯ 7:26. 4:14. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಥ್ಯಾಂಕ್ ಯು ಸಿಸ್ಟರ್. 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಮತ್ತೆ ಇನ್ನೊಂದು ವಾಕ್ಯ ಹೇಳಿ, ಇಬ್ರಿಯ 9:24. ಇಬ್ರಿಯ 9:24.
ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಈಗ ನಿಮಗೆ ಇದು ಗ್ಯಾರಂಟಿ ಆಯ್ತು ಅಂತ ನಾನು ಅನ್ಕೋತೀನಿ. ಈಗ ಈ ಇಬ್ರಿಯ 4:14 ನೋಡುವಾಗ ಆಕಾಶ ಮಂಡಲಗಳನ್ನು ದಾಟಿ ಹೋದನು ಎಂಬುದಾಗಿ ಆ ಶ್ರೇಷ್ಠ ಮಹಾಯಾಜಕನು ತನ್ನ ರಕ್ತವನ್ನೇ ತೆಗೆದುಕೊಂಡು ಆ ಆಲಯದಲ್ಲಿ, ಆ ಮೋಶೆ ಕಟ್ಟಿದಂತ ಆಲಯದಲ್ಲಿ ಯಾವ ರೀತಿಯಲ್ಲಿ ಯಾಜಕನು ಮಹಾಯಾಜಕರು ಮಾಡ್ತಾ ಇದ್ದಾರೋ ಆರಾಧನೆಯನ್ನ, ಅದೇ ಆರಾಧನೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ತೆಗೆದುಕೊಂಡು ಆಕಾಶ ಮಂಡಲಗಳನ್ನ ದಾಟಿ ಎಲ್ಲಿ ಹೋಗಿದ್ದಂತೆ ಮಹಾಪರಿಶುದ್ಧ ಸ್ಥಳಕ್ಕೆ, ಅಂದ್ರೆ ತಂದೆಯಾದ ದೇವರು ಆಸೀನನಾಗಿರ್ತಕ್ಕಂಥ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿದ್ದಾನೆ. ಈಗ ನೀವು ನೆನೆಸಿ, ಈಗ ಜಸ್ಟ್ ಈ ವಾಕ್ಯದನ್ನ ನೀವು ಗಮನಿಸಿ, ಮತ್ತೆ ಇಬ್ರಿಯ 7:26 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆಕಾಶ ಮಂಡಲಿಗಿಂತ ಉನ್ನತವಾದ ಸ್ಥಳಕ್ಕೆ ಆತನು ಹೋದನು. ಮತ್ತೆ ಇಬ್ರಿಯ 9:24 ನಿಮ್ಮ ಅನುಮಾನವೇ ಪರಿಹಾರ ಮಾಡ್ತದೆ, ಪರಲೋಕಕ್ಕೆ ಪ್ರವೇಶ ಮಾಡಿದ್ದನ್ನ ಅದು ತಿಳಿಸ್ತದೆ. ಈ ವಾಕ್ಯಗಳನ್ನ ನೀವು ಗಮನಿಸುವಾಗ ನಾವು ಈಗ ಎಲ್ಲಿ ಇದ್ದೇವೆ? ಕರ್ತನ ಬಲಿಪೀಠವಾದಂತ ಈ ಭೂಲೋಕದಲ್ಲಿ ನಾವು ಇದ್ದೇವೆ. ಕರ್ತನ ಬಲಿಪೀಠವಾದಂತ ಈ ಭೂಲೋಕದಲ್ಲಿ ನಾವು ಇದ್ದೇವೆ. ಈ ಭೂಲೋಕಕ್ಕೆ ಅನೇಕ ಅನುಕೂಲಗಳನ್ನ ದೇವರು ನಮಗೆ ಮಾಡಿಕೊಟ್ಟಿದ್ದಾನೆ. ನಾವು ಗಮನಿಸಿರಿ, ನೀವು ದಯಮಾಡಿ ಯೆಶಾಯನ ಪ್ರವಾದನೆ 45:18 ದಯಮಾಡಿ ನನಗೋಸ್ಕರ ತೆಗೆದು ಹೋದ್ರಿ. ಯೆಶಾಯನ ಪ್ರವಾದನೆ 45:18. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗ ಸಾಕು ಬ್ರದರ್. ಈಗ ಇಲ್ಲಿ ಗಮನಿಸಿ, ನೀವು ಈ ವಾಕ್ಯದಲ್ಲಿ ನೀವು ಆ ಭೂಮಿಯನ್ನ ಶೂನ್ಯವಾಗಿ ಸೃಷ್ಟಿಸ್ತದೆ. ಅಂದ್ರೆ ಈಗ ಭೂಮಿ ಒಂದು ಬಿಟ್ರೆ ಬೇರೆ ಎಲ್ಲಾ ಗ್ರಹಗಳು, ನಕ್ಷತ್ರಗಳು, ಸೂರ್ಯ, ಇವೆಲ್ಲದರಲ್ಲಿ ಜೀವಿಗಳು ಇಲ್ಲ. ಅನೇಕರು ವಿಜ್ಞಾನಿಗಳು ಇಲ್ಲಿ ಜೀವಿ ಇದ್ದಾರೆ ಅಂತ ಹೇಳಿ ಹುಡುಕಿ ಅವರು ಸಾಕಾಗಿ ಹೋಗಿದ್ದಾರೆ, ಬಟ್ ಅವ್ರಿಗೆ ಇನ್ನೂ ಸಿಕ್ಕೋದಿಲ್ಲ. ಈ ವಾಕ್ಯದ ಪ್ರಕಾರ ಜೀವಿಗಳು ಇರ್ತಕ್ಕಂಥದ್ದು, ಮನುಷ್ಯನು ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿ ಇರತಕ್ಕಂಥದ್ದನ್ನ, ಈ ಲೋಕವನ್ನು, ಈ ಭೂಮಿಯನ್ನೇ ಆತನು ಸೃಷ್ಟಿ ಮಾಡಿದ್ದಾನೆ ಎಂಬುದನ್ನ ಈ ವಾಕ್ಯ ನಮಗೆ ತಿಳಿಸ್ತದೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾಕೆ ಈ ಭೂಮಿಯನ್ನ ಮನುಷ್ಯನಿಗಾಗಿ ಸೃಷ್ಟಿಸಿದನು? ಇಲ್ಲಿ ಮನುಷ್ಯ ಸೃಷ್ಟಿ ಅಷ್ಟೇ ಅಲ್ಲ, ಆತನ ಜೀವನಕ್ಕೆ ಬೇಕಾಗುವಂತ ಆಮ್ಲಜನಕ ಬೇಕು, ಇಂಗಾಲಜನಕ, ಡೈಆಕ್ಸೈಡ್ ಬೇಕು, ಅವನ ಆಹಾರಕ್ಕೆ ಸಸ್ಯ, ಅನೇಕ ಹಣ್ಣುಗಳು ಬೇಕು, ಆಹಾರ ಪದಾರ್ಥಗಳು ಬೇಕು, ಅವನ ವಾಸ ಮಾಡ್ಲಿಕ್ಕೆ ಅನೇಕ ಸವಲತ್ತುಗಳು ಬೇಕು, ಮನೆ ಬೇಕು, ಸೈಟ್ ಬೇಕು, ಮತ್ತೆ ಅವನು ಹುಟ್ಟಿದಂದಿನಿಂದ ತನ್ನ ಮರಣಾವಸ್ಥೆಗೆ ಹೋಗುವ ತನಕ ಈ ಲೋಕದಲ್ಲಿ ತಣ್ಣಗಿರೋದಕ್ಕೋಸ್ಕರ ಒಳ್ಳೆಯ ವಾತಾವರಣ ಬೇಕು. ಇವೆಲ್ಲವನ್ನ ಸೃಷ್ಟಿ ಮಾಡಿದ್ದು ಈ ಲೋಕದಲ್ಲಿ ಎಂಬುದನ್ನ ಈ ವಾಕ್ಯ ನಮಗೆ ತಿಳಿಸ್ತದೆ. ಅದರ ಜೊತೆಗೆ ಕೀರ್ತನೆ 115:16 ಕೂಡ ನಾವು ಓದುವಾಗ ಅದೇ ವಿಷಯವನ್ನ ಅದು ಕೂಡ ನಮಗೆ ತಿಳಿಸ್ತದೆ. ಈಗ ನಾನು ಎಲ್ಲಿಗೆ ಬರ್ತೀನಿ ಈ ವಿಷಯ ಅಂತ ಹೇಳಿದ್ರೆ, ದಯಮಾಡಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ದೇವಾಲಯಕ್ಕೆ ಈ ಸೃಷ್ಟಿಯನ್ನ ನಾನು ಹೋಲಿಕೆ ಮಾಡ್ತಾ ಹೋಗ್ತಾ ಇದ್ದೇನೆ. ಅದು ದೇವರ ವಾಕ್ಯದ ಪ್ರಕಾರ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಅಂದರೆ ಈ ದೇವಾಲಯದ ಹೊರಾಂಗಣ ಅಂತ ಹೇಳುವಾಗ ಆ ಯಜ್ಞವೇದಿ ಇದ್ದಂತ ಸ್ಥಳ ಇದು ಈ ಭೂಮಿಯೇ, ಈ ಭೂಲೋಕವೇ. ಈ ಭೂಲೋಕದಲ್ಲೇ ಮನುಷ್ಯರಿಗೆ ಅವಕಾಶವನ್ನ, ಬಾಳ್ಲಿಕ್ಕೆ ಅವಕಾಶವನ್ನ, ಎಲ್ಲ ಅನುಕೂಲಗಳನ್ನ ದೇವರು ಕಲ್ಪಿಸಿಕೊಟ್ಟದನ್ನ ನಾವು ಯೆಶಾಯನ ಪ್ರವಾದನೆ 45:18, ಕೀರ್ತನೆ 115:16, ಇನ್ನು ಅನೇಕ ವಚನಗಳು ಈ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಭೂಮಿಯ ವಿನ್ಯಾಸನು ಕೂಡ ಅದೇ ರೀತಿಯಲ್ಲಿ ದೇವರು ಇಟ್ಟಿದ್ದಾನೆ. ಈಗ ಕರ್ತನಾದ ಯೇಸು ಕ್ರಿಸ್ತನ ಮುಂದಿನ ಒಂದು ಕಾರ್ಯವನ್ನ ನಾನು ತಿಳಿಸ್ತೇನೆ. ಆತನು ಈ ಲೋಕದಲ್ಲಿ ತನ್ನ ಆ ಯಜ್ಞವೇದಿಯಲ್ಲಿ, ಅಂದ್ರೆ ಕಪಾಲ ಎಂಬ ಸ್ಥಳದಲ್ಲಿ ಆತನನ್ನ ಶಿಲುಬೆಗೆ ಹಾಕಿ, ಆತನನ್ನ ಮೊಳೆಗಳಿಂದ ಹೊಡೆದು ಅವನಿಗೆ ಚಿತ್ರ ಹಿಂಸೆಯನ್ನ, ಆ ಮರಣ ವೇದನೆಯನ್ನ ಕೊಟ್ಟದ್ದು ಅದು ನಮಗಾಗಿ ಎಂಬುದಾಗಿ ನಾವು ಹೇಳುವಾಗ, ಅದು ಭಯಂಕರ ಯಾತನೆಯನ್ನ, ನಾವು ಅನುಭವಿಸಬೇಕಾದಂತ ಯಾತನೆಯನ್ನ ಆತನು ಅನುಭವಿಸಿದನು. ಈ ವಿಷಯದಲ್ಲಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ
ನಮ್ಮ ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು ಅಂತ ಹೇಳಿದ್ರೆ ನಮ್ಮ ಕಾಯಿಲೆಗಾಗಿ ಆತನು ಸಾಯಲಿಲ್ಲ. ಇದನ್ನ ನಿಮ್ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಮ್ಮ ಕಷ್ಟಗಳಿಗಾಗಿ ಆತನು ಸಾಯಲಿಲ್ಲ. ಈ ಲೋಕದಲ್ಲಿ ನಮಗೆ ಬರತಕ್ಕಂತ ಆ ಕಷ್ಟಗಳನ್ನ, ಕಾಯಿಲೆಗಳನ್ನ ಆತನು ಶಿಲುಬೆ ಮೇಲೆ ಜಡೆದು ಬಿಟ್ಟನು ಎಂಬುದಾಗಿ ಅನೇಕ ಭಕ್ತರು ಹೇಳ್ತಾರೆ. ಅದು ಸರಿಯಲ್ಲ. ಪಾಪ ಎಂಬ ಕಾಯಿಲೆ, ಆ ಆ ನರಳುವಿಕೆ ನಮ್ಮಲ್ಲಿ ಇತ್ತು. ನಾವು ಯಾವತ್ತಿರೂ ನರಕಕ್ಕೆ ಹೋಗ್ತೇವೆ ಎಂಬ ನರಳುವಿಕೆ ಪ್ರತಿಯೊಬ್ಬ ಮನುಷ್ಯರಿಗೆ ಇತ್ತು. ಅದು ನಿರ್ಣಯ ಆಗಿತ್ತು, ದೇವರ ಕಡೆಯಿಂದ ಅದು ನಿರ್ಣಯವೇ ಆಗಿತ್ತು. ಯಾಕಂತ ಹೇಳಿದ್ರೆ ಅವ ಪಾಪಿ ಸಾಯಬೇಕು, ಅವನು ನರಕಕ್ಕೆ ಹೋಗಬೇಕೆಂಬುದು. ಪಾಪದ ಸಂಬಳ ಮರಣ ಎಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆ 6:23 ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಅದರ ಆ ಬಿಡುಗಡೆಗೋಸ್ಕರ, ಆ ನಿತ್ಯ ಜೀವದ ನಿತ್ಯ ಜೀವಕ್ಕೆ ನಾವು ಸೇರಿಸೋದಕ್ಕೋಸ್ಕರ ಆತನು ಆ ರೀತಿಯಲ್ಲಿ ಕಷ್ಟಪಟ್ಟನು. ಯಾರಾದ್ರೂ ನಿಮ್ಗೆ ನನ್ನ ಕ್ಯಾನ್ಸರ್ ಹೋಗೋದಕ್ಕೆ, ನನಗೆ ದಮ್ಮು ಕಾಯಿಲೆ ಹೋಗ್ಲಿಕ್ಕೆ, ನನಗೆ ಆ ಕಾಯಿಲೆ ಹೋಗ್ಲಿಕ್ಕೆ, ಈ ಕಾಯಿಲೆ ಹೋಗ್ಲಿಕ್ಕೆ ಶಿಬೆ ಮೇಲೆ ಜಡಿಯಲ್ಪಟ್ಟನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ ಹೇಳಿದ್ರೆ ನಂಬಬೇಡ್ರಿ. ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ವಾಕ್ಯವಾಗಿ ಹೋಗ್ತದೆ. ಅದನ್ನ ಆ ರೀತಿ ಅರ್ಥೈಸ್ಕೊಳ್ಳೋದು ತಪ್ಪಾಗ್ತದೆ ಅಂತ ಎಂಬುದಾಗಿ ನಾನು ನಿಮ್ಗೆ ಈಗ ತಿಳಿಸಿದ್ದೇನೆ. ಈಗ ಕರ್ತನಾದ ಯೇಸು ಕ್ರಿಸ್ತನು ಆಕಾಶ ಮಂಡಲಗಳನ್ನ ದಾಟಿ ಹೋದನು. ನಾವು ಎಲ್ಲಿ ಓದ್ತೇವೆ? ಇಬ್ರಿಯ 9:24, ಇಬ್ರಿಯ 7:26, ಇನ್ನು ಪ್ರಕಟಣೆ ತೀತನು 6:16 ಕೂಡ ನಾವು ಓದ್ತೇವೆ ಯಾವ ಸ್ಥಳಕ್ಕೆ ಹೋದನು ಎಂಬುದಾಗಿ. ಈ ಆಕಾಶ ಮಂಡಲಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಲೇಬೇಕು. ನಾವು ಆಕಾಶ ಮಂಡಲಗಳಂತ ಹೇಳುವಾಗ ದೇವರು ಯಾವ ರೀತಿಯಲ್ಲಿ ಅದು ಹೋಗಿದ್ದಾನೆ, ಯಾವ ಆಕಾಶ ಮಂಡಲಗಳನ್ನ ದಾಟಿ ಹೋದನು. ಈಗ ನಮ್ಮ ಪೌಲನು 12:2 ಬರೆಯುವಾಗ ಏನಂತ ಬರೀತೀನಿ ಅವನು, 2 ಕೊರಿಂಥ 12:2 ಬರೆಯುವಾಗ, 3ನೇ ಆಕಾಶದ ಪರ್ಯಂತದವರೆಗೂ ಅವನು ಎತ್ತಲ್ಪಟ್ಟಿದ್ದಾನೆ. ಅಂದ್ರೆ ಅಲ್ಲಿ ಲಾಸ್ಟ್ ಇದೆ ಅಂತ ಹೇಳಿ. ಇನ್ನು 4 ಆಕಾಶ ಇದೆ ಅಂತ ಹೇಳ್ತೀರಿ, ಅವ್ರು ಹೇಳ್ಕೊಳ್ಳಿ, ನನಗೆ ಅದು ಗೊತ್ತಿಲ್ಲ. 3 ಆಕಾಶಕ್ಕೆ ನನಗೆ ಗೊತ್ತಾಗಿದೆ, ನಾನು ಹೇಳ್ತಾ ಇದ್ದೀನಿ ದೇವರ ವಾಕ್ಯ. ಈ 3ನೇ ಆಕಾಶಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೋದನು, ಪರಲೋಕಕ್ಕೆ ಪ್ರವೇಶ ಮಾಡಿದನು ಎಂಬುದಾಗಿ ಇಬ್ರಿಯ 9:24 ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಾಗಾದ್ರೆ ಈ ದೇವಾಲಯದ ವಿನ್ಯಾಸಕ್ಕೆ ನಾನು ಹೋಲಿಕೆ ಮಾಡ್ತಾ ಇದ್ದೇನೆ. ಮಾಡುವಂತ ಸಂದರ್ಭದಲ್ಲಿ ಈ ಯಜ್ಞವೇದಿ ಇದ್ದದ್ದು ಭೂಮಿಯಿಂದ ಆತನು ಹೋಗಬೇಕಾದ್ರೆ ಆಕಾಶ ಮಂಡಲಗಳನ್ನು ದಾಟಿ ಹೋದನು. ಅಂದ್ರೆ 3 ಆಕಾಶಗಳನ್ನ ಆತನು ದಾಟಿ ಹೋಗಿದ್ದಾನೆ. ಈ 3 ಆಕಾಶಗಳು ಇದೆಯಾ ಇಲ್ವಾ? ದೇವರ ವಾಕ್ಯದ ಪ್ರಕಾರ ಮತ್ತು ಇವತ್ತಿನ ಪರಿಸ್ಥಿತಿಗಳು, ಇವತ್ತಿನ ಖಗೋಳ ಶಾಸ್ತ್ರಜ್ಞರ ಒಪಿನಿಯನ್ ಪ್ರಕಾರ, ನಾವು ಗಮನಿಸುವ ಪ್ರಕಾರ, ವಾಕ್ಯವು ಇರುವ ಪ್ರಕಾರ ಆ 3 ಆಕಾಶಗಳು ಇದೆಯಾ ಇಲ್ವಾ ಎಂಬುದನ್ನ ನಾವು ಕಲಿಬೇಕಾಗ್ತದೆ. ಕಲ್ತರೆ ಮಾತ್ರ ನಮಗೆ ಇದು ಅರ್ಥ ಆಗ್ತದೆ. ಹಾಗಾಗುವಾಗ ಈ ಎಲ್ಲಿ ಯುದ್ಧ ನಡೀತು ದೇವದೂತರ ಮತ್ತು ಈ ಸೈತಾನನ ಸೈನ್ಯಕ್ಕೂ ಎಲ್ಲಿ ಯುದ್ಧ ನಡೀತು, ಎಲ್ಲಿ ಸೋತನು, ಆಮೇಲೆ ಅವನು ಹೇಗೆ ದೊಬ್ಬಲ್ಪಟ್ಟು ಈ ಲೋಕಕ್ಕೆ ಬಿದ್ದನು, ಈ ಡಿಮನಾಲಜಿ ಅಂತ ಏನ್ ಹೇಳ್ತಾರೆ, ಈ ದೆವ್ವದ ಶಾಸ್ತ್ರ, ಅದು ಅಲ್ಲೇ ಪ್ರಾರಂಭವಾಗುವಂತದ್ದು. ಅಂದ್ರೆ ಅದು ಪ್ರಾರಂಭ ಆಗಿದೆ ಮೊದಲೇ. ನಾವು ಅಧ್ಯಯನಕ್ಕೆ ನಮಗೆ ಸಿಗುವ ವಸ್ತು ಅದು, ಪಕ್ಕಾ ವಸ್ತು ಅದು, ಸತ್ಯವಾದಂತ ವಾಕ್ಯ ನಮಗೆ ಸಿಗ್ತದೆ. ಹಾಗಾಗಿ ನಾವು ಆ ಅಧ್ಯಯನಕ್ಕೆ ಹೋಗ್ಬೇಕಾಗ್ತದೆ. ಅದನ್ನ ನಾನು ವಿವರಣೆ ಮಾಡ್ಲಿಕ್ಕೆ ನೀವೆಲ್ಲ ಪ್ರಾರ್ಥನೆ ಮಾಡ್ರಿ. ನನಗೆ ಸಹಾಯ ಮಾಡ್ಲಿಕ್ಕೆ ಕರ್ತನು ಆತ್ಮಕ ಸಹಾಯನ ನನಗೆ ಕೊಡ್ಲಿ. ಮತ್ತೆ ಆ ವಿವರಣೆಯನ್ನ ಮುಂದಿನ ಒಂದು ಅವಕಾಶ ಕರ್ತನ ಕೊಟ್ಟಾಗ ನಾನು ಆಕಾಶ ಮಂಡಲ ಬಗ್ಗೆ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನ ಕರ್ತನ ಹೆಸರಿನಲ್ಲಿ ನಾನು ಮಾಡ್ತೇನೆ. ಈಗ ನಾನು ಇಷ್ಟಕ್ಕೆ ಈ ವಿಷಯಗಳನ್ನ ನಾನು ಮುಗಿಸ್ತೇನೆ. ಮತ್ತೊಂದು ಆವರ್ತಿ ನಿಮಗೆ ತಿಳಿಸ್ತೇನೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು ನಾವು ಓದುವಂತ ವಿಮೋಚನ ಕಾಂಡ 40, 20, 43 ಮತ್ತು ನನಗಾಗಿ ಒಂದು ನಿವಾಸವನ್ನು ನೀನು ಮಾಡು, ಮನುಷ್ಯರ ಮಧ್ಯೆ ವಾಸ ಮಾಡ್ಲಿಕ್ಕೆ ಒಂದು ದೇವಾಲಯವನ್ನು ನೀನು ಮಾಡು ಅಂತ ಹೇಳಿದಾಗ ಆ ಗುಡಾರದ ವಿನ್ಯಾಸ, ಅದರ ಮುಂದೆ ಹೊರಾಂಗಣ, ಒಳಾಂಗಣ, ಆ ಪರಿಶುದ್ಧವಾದ ಸ್ಥಳ, ಮಹಾಪರಿಶುದ್ಧವಾದ ಸ್ಥಳವನ್ನ ನಾವು ಈ ಪ್ರಕೃತಿಯಲ್ಲಿ ಅಂದ್ರೆ ದೇವರ ಸೃಷ್ಟಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಅದು ಮಾಡಿಸಿದ ಉದ್ದೇಶ, ಅಲ್ಲಿ ಬಲಿಪೀಠವನ್ನ ಇಟ್ಟು, ಅಲ್ಲಿ ಅಂದ್ರೆ ಯಜ್ಞವೇದಿಯನ್ನ ಇಟ್ಟು ಪ್ರಾಣಿಯನ್ನ ಬಲಿ ಕೊಡ್ತಿದ್ರು. ಯಾವುದು? ಸರ್ವಾಂಗ ಹೋಮ. ಅದರಲ್ಲಿ ಯಾರಿಗೂ ಯಾವ ಪಾಲು ಇಲ್ಲ. ಎಲ್ಲವನ್ನು ಆ ಯಜ್ಞವೇದಿಯ ಮೇಲೆ ಹಾಕಿ ಅದನ್ನು ಸುಡಬೇಕಿತ್ತು. ನಾವು ಯಾಜಕಾಂಡ 6ನೇ ಅಧ್ಯಾಯದಲ್ಲಿ ಮತ್ತು 1ನೇ ಅಧ್ಯಾಯದಲ್ಲಿ ಅದನ್ನ ಓದ್ತೇವೆ. ಅದನ್ನ ಸುಡಬೇಕಿತ್ತು. ಅಂದ್ರೆ ಆ ಬೆಂಕಿ ಆರುವಂತಿಲ್ಲ, ಅದು ಯಾವಾಗಲೂ ಉರಿತಿರ್ಬೇಕು.
ಯಾಜಕನು ಬೆಳಗ್ಗೆ ಹೋಗಿ ಅದಕ್ಕೆ ಸೌದೆಯನ್ನ ಸಂಗ್ರಹಿಸಿಕೊಂಡು ಬಂದು ಅದಕ್ಕೆ ಹಾಕಿ ಅದು ಆರದಂತೆ ನೋಡಿಕೊಳ್ಳಬೇಕಿತ್ತು ಯಾಜಕನು. ಆ ಪ್ರಾಣಿಯ ಎಲ್ಲಾ ಭಾಗಗಳು ಕೂಡ ಅದು ಹೋಮ ದೇವರಿಗೆ ಸಮರ್ಪಿಸಬೇಕಾಗಿತ್ತು. ಅದೇ ರೀತಿಯಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪಾಪಿಗಳು ನಾವು ಕರ್ಮತಃ ಪಾಪಿಗಳು, ಜನ್ಮತಃ ಪಾಪಿಗಳು. ದೇವರ ವಾಕ್ಯ 51ನೇ ಕೀರ್ತನೆಯಲ್ಲಿ ನಮಗೆ ತಿಳಿಸ್ತದೆ. ಅನೇಕ ಭಾಗಗಳು ಅದಕ್ಕೆ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಾರಂಭದಿಂದ 10ನೇ ವಾಕ್ಯದವರೆಗೂ ಇದರ ಬಗ್ಗೆನೇ ಎಚ್ಚರಿಕೆಯ ಮಾತುಗಳನ್ನ ನಮಗೆ ತಿಳಿಸಿದೆ. ಯಾರೊಬ್ಬ ಮನುಷ್ಯನು ನೀತಿವಂತ ಇಲ್ಲ, ಯಾರು ನೀತಿವಂತರ ಮನುಷ್ಯರಲ್ಲಿ ಯಾರು ಇಲ್ಲ. ನಾವು ದಯಮಾಡಿ ಯಾರಾದ್ರೂ ಈ ಹೋಲಿ ಪರ್ಸನ್ಸ್ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ಯಾವ್ದಾದ್ರು ಹೆಸರುಗಳನ್ನ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಹೆಸರಿಟ್ಕೊಳ್ಳಿ ನಿಮ್ಮ ಹೆಸರಲ್ಲಿ, ಬಟ್ ಅವರೇ ತುಂಬಾ ಪವಿತ್ರವಾದವರು ಅಂತ ನೆನೆಸ್ಬೇಡಿ. ಪಾಪಿ ಜನ್ಮ. ಹೇಗೆ ಪಾಪಿ ಜನ್ಮ ಅಂದ್ರೆ ದೇವರಿಗೆ ವಿರುದ್ಧವಾಗಿ ನಡೆದಂತ. ಸೈತಾನನು ಯಾವ ರೀತಿ ನಡೆದ? ಅವನು ಕೆರೂಬಿಯಾಗಿ ದೇವರ ಬಳಿಯಲ್ಲಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಂತ ಸೈತಾನನು ತಾನು ದೇವರಿಗಿಂತಲೂ ಉನ್ನತನಾಗಿ ಮನಸ್ಸಿನಲ್ಲಿ ಹೆಚ್ಚಿಸಿಕೊಂಡಿದ್ದೆ ಅವನು ಮಾಡಿದಂತ ಪಾಪ. ಅವನನ್ನ ದೇವರು ಗೊತ್ತಿದ್ದನು. ನಾವು ಎರಡನೇ ಸಂಗತಿಯಾಗಿ ನಾವು ಆದಾಮ್ ಮತ್ತು ಅವಳನ್ನ ನೋಡುವಾಗ ಅವರು ಸೈತಾನನ ಮಾತನ್ನ ಕೇಳಿ ದೇವರು ಮಾಡಬಾರದು, ತಿನ್ನಬಾರದು ಎಂಬ ಹೇಳಿದಂತ ಹಣ್ಣನ್ನ ತಿಂದಿದ್ದೇ ದೊಡ್ಡ ಪಾಪ. ಇದರಿಂದ ಅವರು ದೇವರ ಮಹಿಮೆಯನ್ನ, ಆತನ ಪ್ರಸನ್ನತೆಯ ಸ್ಥಳವನ್ನ ಕಳೆದುಕೊಂಡ್ರು. ಅವರ ಸಂತಾನದಲ್ಲಿ ಬಂದವರೇ ಮನುಷ್ಯರು. ನಾವು ಈ ಮನುಷ್ಯ ಸಮಾಜ, ಈ ಸಾದಾಮನ ಸಂತತಿಯಲ್ಲಿ ಬಂದಂತ ಮನುಷ್ಯ ಸಮಾಜದಲ್ಲಿ ಹುಟ್ಟಿ ಬಂದಂತ ನಮ್ಮಲ್ಲಿ ಸೈತಾನನು ವಾಸ ಮಾಡ್ತಾ ಇದ್ದ. ಅಂದ್ರೆ ಪಾಪವು ನೆಲೆಗೊಂಡಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ. ಆದ್ರೆ ಇದರ ಅಂತಿಮ ಘಟ್ಟ ಮಣ್ಣಿಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಮನುಷ್ಯ ಆತ್ಮ ಸ್ವರೂಪನಾಗಿಯೂ ದೈಹಿಕವಾಗಿಯೂ ಅವನು ನರಕಕ್ಕೆ ಹೋಗಬೇಕು. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ದೇವರ ನಿರ್ಣಯವನ್ನ ಮಾಡಿತ್ತು. ಯಾಕಂತ ಹೇಳಿ ದೇವರ ಬಳಿಗೆ ಯಾವ ಅಪರಿಶುದ್ಧವಾದದ್ದು ಹೋಗುವಂತಿಲ್ಲ. ಪರಲೋಕಕ್ಕೆ ಯಾವ ಅಪರಿಶುದ್ಧವಾದಂಥದ್ದು ಹೊಲೆಯಾದಂಥದ್ದು ಸೇರುವಂತಿಲ್ಲ. ಪ್ರಕಟಣೆ 21:27. ಇನ್ನು ಅನೇಕ ಅಡ್ಡ ಗೋಡೆ ಎನ್ನುವಾಗ ಅದೇ ದೇವರ ಪರಿಶುದ್ಧತ್ವೇ ನಮಗೆ ಅಡ್ಡ ಗೋಡೆ ಆಗಿತ್ತು. ಈ ಗೋಡೆಯನ್ನ ದಾಟಿಸಿ ಆ ಮಹಾಪರಿಶುದ್ಧ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂದ್ರೆ ನಾವು ಕೂಡ ಕರ್ತನಂತೆ ಈ ಆಕಾಶ ಮಂಡಲಗಳನ್ನ ದಾಟಿ ಹೋಗ್ತೇವೆ. ಅದಕ್ಕೆ ಆ ರಾಗವನ್ನ ಹಾಡಿದ್ದಾರೆ, ಆಕಾಶ ಮಂಡಲಗಳನ್ನು ದಾಟಿ ಹೋಗಬೇಕು ಅಂತ ಹೇಳಿ. ಅದು ಭಕ್ತರು ಯಾವ ಒಂದು ಇನ್ಸ್ಪಿರೇಷನ್ ಅಲ್ಲಿ ಬರ್ದಿದಾರೋ ಅದು ದೇವರು ಆತರ ಅವರನ್ನ ಹೆಚ್ಚಾಗಿ ಅವರ ಆಶೀರ್ವಾದಿಸ್ಲಿ. ಹಾಗೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು, ಈ ಲೋಕವನ್ನೇ ದೇವಾಲಯವಾಗಿ ಮಾರ್ಪಡಿಸಿದ್ದು, ಆ ದೇವಾಲಯದ ಹೊರಾಂಗಣದಲ್ಲಿ ಆ ಯಜ್ಞವೇದಿಯನ್ನು ಇಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ಬಲಿ ಕೊಟ್ಟಿದ್ದು ಇದೇ ಕಾರಣಕ್ಕಾಗಿ. ಆ ದಿನದ ಆ ದೇವಾಲಯದ ವಿನ್ಯಾಸ ಏನಿತ್ತು, ಈಗ ನಮಗೆ ಬೇರೆ ದೇವಾಲಯಗಳಿಲ್ಲ, ನಮಗೆ ಸಭೆ ಮನೆಗಳು ಇವೆ. ದೇವರು ಆ ಸಭೆ ಮನೆಗಳಲ್ಲಿ ಆಗಲಿ ದೇವಾಲಯದಲ್ಲಿ ವಾಸ ಮಾಡುವವನಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಮನುಷ್ಯನ ಹೃದಯದಲ್ಲಿ ವಾಸ ಮಾಡುವುದಕ್ಕೆ, ಆತನೊಂದಿಗೆ ವಾಸ ಮಾಡುವುದಕ್ಕೆ ಬಹಳ ಇಚ್ಛೆ ಉಳ್ಳಂತ ದೇವರು ನಮ್ಮ ದೇವರು. ಹಾಗಾಗಿ ಅವನು ತಾನು ಆ ತಮ್ಮನ್ನ ಪರಿಶುದ್ಧರಾಗಿ ಮಾಡೋದಕ್ಕೋಸ್ಕರ ತನ್ನ ಪ್ರಿಯ ಕುಮಾರನು, ಆತನು ಕೂಡ ಪರಿಶುದ್ಧನು, ಪರಿಪೂರ್ಣನಾದಂತ ಮನುಷ್ಯನು, ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಪರಿಶುದ್ಧನಾದಂತ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ಯಾವ ತಪ್ಪು ಮಾಡದಿದ್ರು ಕೂಡ ನಿರ್ದೋಷಿಯಾದ ದೋಷಿಗಳಾದ ನಮ್ಮನ್ನ ಕ್ಷಮಿಸಿ ನಿರ್ದೋಷಿಗಳನ್ನಾಗಿ ಮಾಡಿ, ಅನೀತಿವಂತರನ್ನಾದ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ, ಪಾಪಿಗಳಾದ ನಮ್ಮನ್ನ ಆ ಪಾಪದಿಂದ ಬಿಡುಗಡೆಯನ್ನ ಕೊಟ್ಟು, ಮರಣಕ್ಕೆ ದಾಸರಾಗಿ ನರಕಕ್ಕೆ ಹೋಗಬೇಕಾದ ನಮ್ಮನ್ನ ಆ ನರಕದ ದಾರಿಯಿಂದ ತನ್ನ ದಾರಿಗೆ ಅಂದ್ರೆ 3ನೇ ಆಕಾಶದ ಕಡೆಗೆ ತನ್ನ ಪವಿತ್ರವಾದ ಸ್ಥಳಕ್ಕೆ ನಡೆಸುವುದಕ್ಕೋಸ್ಕರ ಆತನ ಮಗನನ್ನ ಈ ಭೂಲೋಕವನ್ನೇ ದೇವಾಲಯವಾಗಿ ಮಾಡಿ ಆ ಹೊರಾಂಗಣದಲ್ಲಿ ಆತನ ಆ ಯಜ್ಞವೇದಿಯನ್ನು ಇಟ್ಟು ದೇವರು ಆತನ ಮಗನನ್ನೇ ವಧಿಸಿದನು. ಆತನ ಪರಿಶುದ್ಧತ್ವದಿಂದಲೇ ನಮಗೆ ಬಿಡುಗಡೆ ಆಗಿದೆ. ಯಾರಾದ್ರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನ ಆತನ ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಬಹಳವಾಗಿ ಎಚ್ಚರಿಸಿಕೊಳ್ಳಬೇಕು. ಮತ್ತೆ ನಾವು ಈ ಲೋಕ ಸಂಗತಿಗಳಿಗೆ ತಿರುಗಬಾರದು.
ಈ ಲೋಕದ ಸಂಗತಿಗಳು ನಮಗೆ ಬೇಕಾಗಿಲ್ಲ. ಈ ಲೋಕ ಯಾತ್ರೆಯಲ್ಲಿ ನಮ್ಮ ಜೀವನಕ್ಕೆ ಪೌಲನು ನಮಗೆ ತಿಳಿಸಿದ್ದಾನೆ. ಒಂದು ಟೆಂಟ್ ಮಾಡ್ತಾ ಇದ್ದ, ಅವನು ಟೆಂಟ್ ಅನ್ನ ಮಾರ್ತಾ ಇದ್ದ. ಅವನು ಎಲ್ಲಿಯೂ ನಾನು ದುಡ್ಡು ತಗೊಳ್ಳಿಲ್ಲ, ನಾನೇ ದುಡ್ಡು ಹಾಕಿ ಸೇವ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಪೌಲನು. ಅದು ನಿಜ. ಹಾಗಾಗಿ ದುಡಿತ ನಮಗೆ ದೇವರು ಕೊಟ್ಟಂತ ವರ. ನಾವು ಸಾಯೋ ತನಕ ದುಡಿಬೇಕು. ಅದು ಆದಾಮನಿಗೆ ಕೊಟ್ಟಂತ ಶಾಪ. ನೀನು ಈ ಇರುವವರೆಗೂ ನೀನು ನಿನ್ನ ದುಡಿದು ನಿನ್ನ ಹಿಡುವಳಿಯನ್ನ ನೀನೇ ತಿನ್ನಬೇಕು, ನಿನ್ನ ಹೆಂಡತಿ ಮಕ್ಕಳನ್ನ ನೀನು ಸಾಕ್ಬೇಕು ಎಂಬುದಾಗಿ ಅವನು ಕೊಟ್ಟಂತ ಆ ಶಾಪ ಅದು ನಮ್ಮೆಲ್ಲರಿಗೂ ಇರೋದ್ರಿಂದ ನಾವು ದುಡಿದು ತಿನ್ನುವುದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಕುಳಿತು ತಿನ್ನುವುದು ದೇವರ ಇಷ್ಟವಲ್ಲ. ನಾವು ದುಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಈ ಲೋಕದ ವಿಷಯಗಳಲ್ಲಿ ಈಗ ಅನೇಕ ದುರ್ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಒಂದು ನ್ಯೂಸ್ ಕೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಹೇಗೆ ಅವರೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ಪ್ರಪಂಚ ಯಾವ ದಾರಿಗೆ ಹೋಗ್ತಾ ಇದೆ ಎಂಬುದನ್ನು ನಾವು ಸತ್ಯವೇದದ ಮೂಲಕ ತಿಳ್ಕೊಳ್ಬಹುದು. ದೇವರ ಚಿತ್ತವಾದ್ರೆ ಪುನಃ ನಾವು ಸೈಮನನ್ನ ಕೊಡುವಂತ ದಿನದಲ್ಲಿ ನಾನು ಇದನ್ನ ಮುಂದುವರಿಸ್ತೇನೆ. ಕರ್ತನಲ್ಲಿ ಮೇಲನ್ನ ಹೆಚ್ಚಾಗಿ ಆಶೀರ್ವಾದಿಸಿ. ಥ್ಯಾಂಕ್ ಯು ವೆರಿ ಮಚ್.